ಕನ್ನಡದಲ್ಲಿ ಒಂದು ಗಾದೆ ನೆನಪಾಗ್ತಾ ಇದೆ. ಕೋತಿ ತಾನು ಮೊಸರು ತಿಂದು ಮೇಕೆ ಮೂತಿಗೆ ಬೆಳೀತು ಅಂತ. ಇದರಲ್ಲಿ ಕೋತಿ ಯಾರು ಮೇಕೆ ಯಾರು ಅಂತಕ್ಕಂಥದ್ದು ರಾಜ್ಯದ ಜನತೆ ತೀರ್ಮಾನ ಮಾಡಬೇಕಾಗಿದೆ. ಆದರೆ ಒಂದು ನಾನಿಲ್ಲಿ ಹೇಳ್ತಕ್ಕಂಥದ್ದು ನೋಡಿ, ಇವತ್ತು ಸಿದ್ದರಾಮಯ್ಯನವರು ಒಂದು ಪಾಯಿಂಟ್ ಹೇಳ್ತಾರೆ. RCB ತಂಡ, RCB ಕಡೆಯಿಂದ ಮತ್ತು KCA ಕಡೆಯಿಂದ ಅವರು ಇಲ್ಲ, ನಾವು ಇಮಿಡಿಯೇಟಾಗಿ ಪೆರೇಡನ್ನು ಮಾಡಬೇಕು, ಪ್ಲೇಯರ್ಸನ್ನು ಕರ್ಕೊಂಡು ಇಡೀ ಬೆಂಗಳೂರು ನಗರದಲ್ಲಿ ಒಂದು ಪೆರೇಡನ್ನು, ವಿಕ್ಟ್ರಿ ಪೆರೇಡ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಟ್ವೀಟ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಒಂದು ನಾನು ಮಾತನ್ನು ಕೇಳ್ತೇನೆ, ಇವತ್ತು RCB ಇರ್ಬೋದು ಅಥವಾ KCA ಇರ್ಬೋದು, ಇವತ್ತು ಈ ಕಾನೂನಿನ ನೆಲದ ಅಡಿಗಿಂತ ದೊಡ್ಡವರು ಅವರು, ಸರ್ಕಾರಕ್ಕಿಂತ ದೊಡ್ಡವರು ಅವರು, ಕಾನೂನಿಗಿಂತ ದೊಡ್ಡವರು ಅವರು. ಇಲ್ಲಿ ನಾನು ಇವತ್ತು ಕೈನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಏನಿದೆ, ಅವರೇ ಖುದ್ದಾಗೆ ಟ್ವೀಟ್ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟನ್ನು ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಬನ್ನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆದರೆ ಒಂದು ಇಲ್ಲಿ ಕಮಿಷನರ್ ಅವರು ಏನು RCB ಮತ್ತು ಇವರು ಒಂದು ಪೆರೇಡ್ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದರ ರೈಟಿಂಗಲ್ಲಿ ಏನು ಕಮಿಷನರ್ ಅವರು ಯಾವುದೇ ರೀತಿ ರೈಟಿಂಗ್ ಕೊಟ್ಟಿಲ್ಲ ಅವ್ರಿಗೆ. ಹಾಗಾಗಿ ಹೇಳ್ಬೋದಾಗಿತ್ತು, ನಾವು ಇನ್ನೊಂದು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ, ಈ ಮಾರನೇ ದಿನನೇ ಮಾಡ್ತಕ್ಕಂಥದ್ದು ಆಗೋದಿಲ್ಲ, ಇನ್ನೂ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ಗಳನ್ನ ಹಾಕಬೇಕಾಗ್ತದೆ, ಎಲ್ಲವನ್ನು ನಾವು ಆಯೋಜನೆ ಭಾಳ ಯಶಸ್ವಿಯಾಗಿ ಕಾಣಬೇಕಾಗ್ತದೆ. ನಾಳೆ ಏನಾದರೂ ಸ್ಟ್ಯಾಂಪೇಡ್ ಆಗ್ತಕ್ಕಂಥ ಸನ್ನಿವೇಶಗಳು ಆಗ್ಬೋದು ಅಂತಕ್ಕಂಥದ್ದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದನ್ನ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಇವೆಲ್ಲವನ್ನ ಗಾಳಿಗೆ ತೋರಿ, ಅದರಲ್ಲೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಲ್ಲ, ಇವತ್ತು ರೀಲ್ಸ್ ಮಿನಿಸ್ಟರ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಅವ್ರನ್ನ. ಯಾಕೆಂದರೆ ಇವತ್ತು ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ನೆನ್ನೆ ದಿನ ಬಂದು ಕಣ್ಣಲ್ಲಿ ನೀರು ಹಾಕ್ತಾರೆ. ಒಂದು ಪಾಯಿಂಟ್ ಹೇಳ್ತಾರೆ, ನಾನು ಭಾಳ ಸೂಕ್ಷ್ಮ